ಗೆದ್ದಿದ್ದೀನಿ. ಅದರ ಜೊತೆಗೆ ಹೇಳಿದಾಗ ಇನ್ನೊಬ್ಬರಿಗೆ ಆತ್ಮವಿಶ್ವಾಸ ಕೂಡ ಬೆಳೀತಕ್ಕಂಥ ಕೆಲಸ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. 2020 ನವೆಂಬರ್ 20ನೇ ತಾರೀಕು ದಿನ ಸ್ಪರ್ಶ್ ಯಶವಂತಪುರ ಆಸ್ಪತ್ರೆಯಲ್ಲಿ ನನ್ನ ಆಪರೇಷನ್, ಈ ಕ್ಯಾನ್ಸರ್ಗೋಸ್ಕರ ಆಪರೇಷನ್ ಮಾಡಲಾಯಿತು. ಇದಕ್ಕೆ ಹಿಂದಿದೆ ಈ ಕ್ಯಾನ್ಸರ್ ಇದೆ ಟಿ ಜಂಕ್ಷನ್ನಲ್ಲಿ ಹೊಟ್ಟೆಯಲ್ಲಿ ಅಂದಾಗ ಟೆಸ್ಟ್ ಮಾಡಿದ್ಮೇಲೆ ಮನೆಗೆ ಬಂದರು. ಆ ಚಿತ್ರ ನನ್ನ ಕಣ್ಣು ಮುಂದಿದೆ. ಡಾಕ್ಟರ್ ಶರಣ್ ಬಹಳ ಆತಂಕಗೊಂಡು ಗಾಬರಿ ಆಗಿದ್ದರು. ಅದ್ರ ಜೊತೆಗೆ ಡಾಕ್ಟರ್ ಶೇಖರ್ ಪಾಟೀಲ್ನ ಕರ್ಕೊಂಡು, ಡಾಕ್ಟರ್ ಶೇಖರ್ ಪಾಟೀಲ್ ಅವರು ಆಡಿದ ಮೊದಲನೇ ಮಾತು ನನಗೆ ಭಾಳ ಆತ್ಮೀಯರು, ನಮ್ಮ ಭಾಗದವರು, ನಮ್ಮೂರಿನವರು. ಅವರು ಸರ್ ಏನು ತೊಂದರೆ ಇಲ್ಲ, ಇದನ್ನು ನಾವು ಕ್ಯೂರ್ ಮಾಡೋಕ್ಕೆ ಬರ್ತದೆ, ಇದು ಅಂಥ ದೊಡ್ಡ ಸಮಸ್ಯೆ ಇಲ್ಲ, ಇದನ್ನು ನಾವು ಗುಣಪಡಿಸಬಹುದು, ನೀವು ಧೈರ್ಯವಾಗಿರಿ ಅಂತಕ್ಕಂಥ ಮಾತಾಡಿದರು. ಆಗ ನನಗೆ 80 ವರ್ಷ. ಡಾಕ್ಟರ್ ಶರಣ್ ಎಲ್ಲ ಕಡೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಕ್ಯಾನ್ಸರ್ ಹಾಸ್ಪಿಟ್ಲು, ಇನ್ಸ್ಟಿಟ್ಯೂಟ್ಸ್, ಅಮೇರಿಕಾ, ಸಿಂಗಪೂರ್ ಎಲ್ಲ ಕಡೆ ಒಂದು ಕನ್ಸಲ್ಟ್ ಮಾಡಿ ಅವರೊಂದು ಟೀಮ್ ಮಾಡಿದ್ರು, ಲೋಕಲ್ ಟೀಮ್. ಡಾಕ್ಟರ್ ಶೇಖರ್ ಪಾಟೀಲ್ ಅವರ ಸಲಹೆ ಐತೆ ಒಂದು ಟೀಮ್ ಮಾಡಿ ಎಲ್ಲ ಕಡೆ ತಗೊಂಡು ಕೊನೆಗೆ ಸರ್ಜರಿ ಮಾಡಬೇಕು ಅಂತ ಆಯಿತು. ನಾನ್ಯಾಕೆ ಈ ಮಾತು ಹಂಚಿಕೊಳ್ತಿದ್ರೆ 80 ವರ್ಷದವನು, ಈಗ 85 ವರ್ಷ. ಆ ಕಾಲಕ್ಕೆ ಕೂಡ ಸರ್ಜರಿ ಮಾಡಬೇಕಂದಾಗ ಅಲ್ಲಿ ಅಮೇರಿಕಾದಲ್ಲಿ ಎಕ್ಸ್ಪರ್ಟನ್ನು ಕೇಳಿದರೆ ಈ ಅಡ್ವಾನ್ಸ್ ಏಜ್ನಲ್ಲಿ 80 ವರ್ಷ ಆಗಿದೆ, ಇವ್ರಿಗೆ ಸರ್ಜರಿ ಮಾಡೋದು ಅಷ್ಟೊಂದು ಕ್ಷೇಮ ಅಲ್ಲ ಅಂತಕ್ಕಂಥ. ಆಮೇಲೆ ಯಾವುದೂ ಪರವಾಗಿಲ್ಲ, ರಿಪೋರ್ಟ್ ಕಳಿಸ್ರಿ ಅಂದರು. ನಾನೆಲ್ಲ ರಿಪೋರ್ಟ್ಗಳನ್ನು ನನಗೆ ಕಳಿಸಿದ್ರು. ಆ ರಿಪೋರ್ಟ್ ಮಾಡಿದ್ಮೇಲೆ ಅವ್ರು ಹೇಳಿದರು ಪರವಾಗಿಲ್ಲ, ಅವ್ರು 80 ವರ್ಷ ವಯಸ್ಸಾಗಿದ್ರು ಕೂಡ ಪ್ಯಾರಾಮೀಟರ್ಸ್ 60 ವರ್ಷದವ್ರ ಥರ ಇದೆ, ಸರ್ಜರಿ ಮಾಡಬಹುದು ಅಂತೇಳಿ. ಆಗ ಪ್ರಶ್ನೆ, ಎಲ್ಲಿ ಸರ್ಜರಿ ಎಲ್ಲಿ ಮಾಡಬೇಕು? ನಮಗೆ ದೇವರದಿಂದ ಬೇರೆ ದೇಶದಲ್ಲಿ ಮಾಡೋ ಅನುಕೂಲ ಇದೆ, ನಮ್ಮ ದೇಶದಲ್ಲಿ ಮಾಡೋ ಅನುಕೂಲ ಇದೆ. ಎಲ್ಲಿ ಮಾಡಬೇಕಂದಾಗ ನನ್ನ ಮನಸ್ಸು ನಮ್ಮ ದೇಶದಲ್ಲಿ ಮಾಡೋಕ್ಕೆ ಸಾಧ್ಯ ಆದರೆ ಬೇರೆ ಕಡೆ ಹೋಗೋದು ಬೇಕಿಲ್ಲ, ನಮ್ಮ ದೇಶದಲ್ಲಿ ಅದು ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮವರ ಮಧ್ಯೆ ಇಲ್ಲೇ ಆ ಸರ್ಜರಿ ಆಗಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಡಾಕ್ಟರ್ ರಮಣ ದೇಶಪಾಂಡೆ ಒಬ್ಬ ಸರ್ಜನ್, ಅವರು ಭಾಳ ಬ್ಯುಸಿ ಸರ್ಜನ್. ಅದು ಕೊರೋನಾ ಪೀರಿಯಡ್ ಬಿಟ್ಟು ಬರೋದು ಭಾಳ ಕಷ್ಟ. ಆದರೂ ಡಾಕ್ಟರ್ ಶೇಖರ್ ಪಾಟೀಲ್ ಆ್ಯಂಡ್ ಶರಣ್ ಇಬ್ಬರು ಬಾಂಬೆಗೆ ಹೋಗಿ ಅವ್ರನ್ನ ಕೇಳಿಕೊಂಡಾಗ ನಾನೇ ಬಂದು ಸರ್ಜರಿ ಮಾಡ್ಕೊಂತ ಇದ್ದಿದ್ದು. 2 ದಿವಸ ಸರ್ಜರಿ ಮಾಡಿ ಮತ್ತು 2 ದಿವಸ ಇದ್ದುಕೊಂಡು ಹೋದರು. ಈಗ ನಾನು ಸಂಪೂರ್ಣ ಗುಣಮುಖವಾಗಿದ್ದೀನಿ, ಸಕ್ರಿಯವಾಗಿದ್ದೀನಿ, ನಿಮ್ಮ ಮುಂದೆ ನಿಂತು ಮಾತಾಡ್ತಿದ್ದೀನಿ. ಇದಕ್ಕೇನೆಂದರೆ ಇಲ್ಲಿ ನಾವು ಕ್ಯಾನ್ಸರ್ ರೋಗಿಗಳಿಗೆ, ಅವರ ಕುಟುಂಬದವರಿಗೆ, ಅವರ ಹಿತೈಷಿಗಳಿಗೆ ಹೇಳಬೇಕಾದ ಒಂದು ಮಾತೇನೆಂದರೆ 3-4 ವಿಷಯ. ಮೊದಲನೇದಾಗಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದ ತಕ್ಷಣ ಒಂದು ಅತ್ಯುತ್ತಮ ಆಸ್ಪತ್ರೆ, ಒಳ್ಳೆಯ ಡಾಕ್ಟರ್ಗಳು ಬೇಕಾದಂಥ ಮೊದಲನೇ ಕೆಲಸ. ಎರಡನೇದು ಅಂದರೆ ಕುಟುಂಬದ ಸದಸ್ಯರ, ಹಿತೈಷಿಗಳ, ಉಳಿದೆಲ್ಲ ಸಂಬಂಧಪಟ್ಟವರ ಸಪೋರ್ಟ್, ಒಂದು ಕಾನ್ಫಿಡೆನ್ಸ್ ಆಗಬೇಕು. ನಮ್ಮ ಹಿತೈಷಿಗಳ, ಕುಟುಂಬದ ಸದಸ್ಯರ ಸಪೋರ್ಟ್ ಇದ್ದರೆ ಒಂದು ಆತ್ಮಧೈರ್ಯದಿಂದ ನಾವು ರೆಡಿ ಆದರೆ ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಡಾಕ್ಟ್ರು, ಎಲ್ಲ ಹಿತೈಷಿಗಳ ಒಂದು ಸಹಕಾರ ಮತ್ತು ಎಲ್ಲ ಬೇರೆ ಬೇರೆ ನಮಗೆ ಗೊತ್ತಿದ್ದ ಜನರ ಪ್ರಾರ್ಥನೆ ಮತ್ತು ಶುಭಾಶಯಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ದೇವರದೇ, ಇವೆಲ್ಲ ಕೂಡಿದಾಗ ನಾವು ಗುಣಮುಖರಾಗಕ್ಕೆ ಸಾಧ್ಯ ಇದೆ. ಅದಕ್ಕೇನಾದರೂ ನಿಮಗೆ ಇವತ್ತು ಜೀವಂತ ಸಾಕ್ಷಿ ಬೇಕಾಗಿದ್ದರೆ ಡಾಕ್ಟರ್ ಶಿವಕುಮಾರ್ ಮತ್ತು ನಾನು ನಿಮ್ಮ ಮುಂದೆ ಜೀವಂತ ಸಾಕ್ಷಿಗಳಾಗಿದ್ದೀವಿ. ಆದ್ದರಿಂದ ನೀವು ಅತ್ಯಂತ ವಿಶ್ವಾಸದಿಂದ ಈ ಕೆಲಸನ ಮಾಡ್ಬೋದು. ಈಗ ನೋಡಿ, ಈಗ ಈ ಆಸ್ಪತ್ರೆಯಲ್ಲಿ ಈಗಾಗಲೇ ಹೇಳಿದ್ದಾರೆ, ಕ್ಯಾನ್ಸರ್ ಆಸ್ಪತ್ರೆ ಅಲ್ಲ, ಇದು ಕ್ಯಾನ್ಸರ್ ಕೇರ್ ಇನ್ಸ್ಟಿಟ್ಯೂಟ್. ಇದರ ಜೊತೆಗೆ ಇನ್ನೊಂದೇನೆಂದರೆ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಥವಾ ಕ್ಯಾನ್ಸರ್ ಕೇರ್